ಎಲ್ಲರಿಗೂ ನಮಸ್ಕಾರ. ಇವತ್ತಿನ ಒಂದು ತರಗತಿಯಲ್ಲಿ ನಾವು ಮೋಟಾರ್ ವೆಹಿಕಲ್ ಇನ್ಸ್ಪೆಕ್ಟರ್ ಅಂತಕ್ಕಂಥ ಎಕ್ಸಾಮ್ ನಡೆದಿರ್ತಕ್ಕಂಥದ್ದು. ಆ ಎಕ್ಸಾಮ್ನಲ್ಲಿ ಬಂದಿರತಕ್ಕಂಥ ಎಕನಾಮಿಕ್ಸ್ ಪ್ರಶ್ನೆಗಳನ್ನು ನಾವು ಇವತ್ತು ಚರ್ಚೆ ಮಾಡ್ತಾ ಹೋಗೋಣ. ಮೊನ್ನೆ ಮೇ 14ರಂದು ನಡೆದಿರ್ತಕ್ಕಂಥ ಪರೀಕ್ಷೆಯಲ್ಲಿ ಯಾವೆಲ್ಲ ಎಕನಾಮಿಕ್ಸ್ ಪ್ರಶ್ನೆಗಳನ್ನು ಕೇಳಿದ್ರು ಅಂತ ಹೇಳಿ ಇಲ್ಲಿ ಚರ್ಚೆ ಮಾಡ್ತಾ ಹೋಗೋಣ. ಅದಾದ ನಂತರ ಮುಂದಿನ ದಿನಲ್ಲಿ ಈ ರೀಸೆಂಟಾಗಿ PC ಮತ್ತು PSI ಎಕ್ಸಾಮ್ಗಳೇನು ನಡೆದಿದ್ದಾವಲ್ಲ ಅದರಲ್ಲಿ ಒಂದು ಎಕನಾಮಿಕ್ಸ್ ಪ್ರಶ್ನೆಗಳನ್ನು ಚರ್ಚೆ ಮಾಡ್ತಾ ಹೋಗೋಣಂತ. ಹಾಗಾದರೆ ಫಸ್ಟ್ ಒಂದು ಪ್ರಶ್ನೆ ಎಕನಾಮಿಕ್ಸ್ನಲ್ಲಿ ಯಾವುದಿತ್ತಂತ ನೋಡೋಣ. ಪ್ರಶ್ನೆಯನ್ನು ಸರಿಯಾಗಿ ಗಮನಿಸಿ. ಪ್ರಶ್ನೆಯಲ್ಲಿ ಏನು ಕೇಳಿದ್ದಾರೆ ಅಂತ ನೋಡಿ. ಕೆಳಗಿನಲ್ಲಿ ಸರಿಯಾಗಿ ಹೊಂದಾಣಿಕೆಯಾಗದಿರುವ ಫಾಲೋಯಿಂಗ್ ನಾಟ್ ಮ್ಯಾಚ್ ಅಂತ ಕೇಳಿದ್ದಾರೆ. ಇದರಲ್ಲಿ ಯಾವ್ದು ಮ್ಯಾಚ್ ಆಗೋದಿಲ್ಲ ಅಂತ ಹೇಳಿ ಕೇಳಿದ್ದಾರೆ. ಅದ್ರಾಗ ನೀವು ಗಮನಿಸ್ತಾ ಬನ್ನಿ. ಫಸ್ಟು ಅದಕ್ಕಿಂತ ಮುಂಚೆ ಪ್ರಶ್ನೆ ಹೋಗೋಕ್ಕಿಂತ ಮುಂಚೆ ಹಣಕಾಸು ಆಯೋಗದ ಅಧ್ಯಕ್ಷರನ್ನು ಕೇಳಿದ್ದಾರೆ. ಕರ್ನಾಟಕದ ಹಣಕಾಸು ಆಯೋಗದ ಅಧ್ಯಕ್ಷರನ್ನು ಕೇಳಿದ್ದಾರೆ. ಆ ಕರ್ನಾಟಕದ ಹಣಕಾಸು ಅಧ್ಯಕ್ಷರನ್ನು ಕೇಳ್ತಾ ಹೋಗಿದ್ದಾರೆ. ಹಾಗಾದರೆ ರಾಜ್ಯದ ಹಣಕಾಸು ಆಯೋಗದ ಅಧ್ಯಕ್ಷರನ್ನ ಯಾರು ನೇಮಕ ಮಾಡ್ತಾರೆ ಅಂತಂದೇಳಿ ಕಮೆಂಟಲ್ಲಿ ತಿಳಿಸ್ತಾ ಹೋಗಿ. ಹಾಗಾದರೆ ಒನ್ ಬೈ ಒನ್ ನೋಡ್ತಾ ಹೋಗೋಣ. ಈಗ ಫಸ್ಟ್ ಒನ್ ಏನಿದೆ, ಮೊದಲನೇ ಕರ್ನಾಟಕ ಹಣಕಾಸು ಆಯೋಗ ಡಾಕ್ಟರ್ ಜಿ ತಿಮ್ಮಯ್ಯ, ಎರಡನೇದು ಕರ್ನಾಟಕದ ಹಣಕಾಸು ಆಯೋಗ KP ಸುರೇಂದ್ರನಾಥ್, ಮೂರನೇದು ಸಿ ನಾರಾಯಣಸ್ವಾಮಿ, ನಾಲ್ಕನೇದು CG ಚಿನ್ನಸ್ವಾಮಿ ಅಂತ ಹೇಳಿದೆ. ಇದರಲ್ಲಿ ಯಾವುದು ತಪ್ಪಾಗಿದೆ ಅಂತ ಕೇಳಿದ್ದಾರೆ. ನಿಮಗೆ 5 ಹಣಕಾಸು ಆಯೋಗದ ಅಧ್ಯಕ್ಷರು ಗೊತ್ತಿದ್ರೆ ಈಸಿಯಾಗಿ ನೀವು ಫೈಂಡ್ ಔಟ್ ಮಾಡ್ತಿದ್ರಿ. ಇಲ್ಲಿ ಮೂರನೇದು ಏನಿದೆ ಅಲ್ಲ, ಇದು ತಪ್ಪಾಗಿದೆ. ಯಾಕಂದರೆ ಇವರು ಸಿ ನಾರಾಯಣಸ್ವಾಮಿ ಏನಿದ್ದಾರಲ್ಲ ಇವರು 5ನೇ ಒಂದು ಹಣಕಾಸು ಆಯೋಗದ ಅಧ್ಯಕ್ಷರಾಗಿ ಪ್ರಸ್ತುತ ಕಾರ್ಯನಿರ್ವಹಿಸ್ತಿದ್ದಾರೆ. ಹಾಗಾದರೆ ಇವು 5 ಜನರು ಯಾರ್ಯಾರು ಅಂತಂದೇಳಿ ನೋಡ್ತಾ ಹೋಗೋಣ. ಮತ್ತೆ ನಿಮಗೆ ಕ್ವಶನ್ ಏನು ಕೇಳ್ಬೋದಪ್ಪ ಅಂತಂದೇಳಿದರೆ, ಮೊದಲನೇ ಹಣಕಾಸು ಆಯೋಗ ಎಷ್ಟರಾಗ ಜಾರಿಗೆ ಬಂತು ಅಂತ ಕೇಳ್ಬೋದು. ನೆಕ್ಸ್ಟು ಮೊದಲನೇ ಹಣಕಾಸು ಆಯೋಗದ ಅಧ್ಯಕ್ಷರು ಯಾರಾಗಿದ್ದರು ಅಂತಲೂ ಕೂಡ ಕೇಳ್ಬೋದು. ನೋಡಿ, ಇಲ್ಲಿ ಡಾಕ್ಟರ್ ಜಿ ತಿಮ್ಮಯ್ಯನವರು ಮೊದಲನೇ ಹಣಕಾಸು ಆಯೋಗದ ಅಧ್ಯಕ್ಷರಾಗಿದ್ದರು. ಎಷ್ಟರಲ್ಲಿ ಫಸ್ಟ್ ಅಂತ ಕೇಳಿದರೆ 1996ರಲ್ಲಿ. ಹಾಗೆ 2002ರಲ್ಲಿ KP ಸುರೇಂದ್ರನಾಥ್ ಅವರು, ಮೂರನೇ ಹಣಕಾಸು ಆಯೋಗ AG ಕೋಡ್ಗಿ ಅಂತಂದೇಳಿ ಬರ್ತಾರೆ ಅವರು 2008ರಲ್ಲಿ. ನೆಕ್ಸ್ಟು CG ಚಿನ್ನಸ್ವಾಮಿ ಅವರು 2015ರಲ್ಲಿ. ಅದಾದಮೇಲೆ ಡಾಕ್ಟರ್ ಸಿ ನಾರಾಯಣಸ್ವಾಮಿ ಪ್ರಸ್ತುತ ಒಂದು ಕರ್ನಾಟಕದ 5ನೇ ಹಣಕಾಸು ಆಯೋಗದ ಅಧ್ಯಕ್ಷರಾಗಿ ಕಾರ್ಯವನ್ನು ನಿರ್ವಹಿಸ್ತಿದ್ದಾರೆ. ನಿಮಗಾಗಲೇ ಕ್ವಶನ್ ಕೇಳಿದಾಗೆ ನೋಡಿಲಿ, ಹಣಕಾಸು ಆಯೋಗದ ಅಧ್ಯಕ್ಷರನ್ನ ಯಾರು ನೇಮಕ ಮಾಡ್ತಾರಂದರೆ ಕರ್ನಾಟಕದ ಗೌರವಾನ್ವಿತ ರಾಜ್ಯಪಾಲರೇನಿದಾರಲ್ಲ ಇವರು ಹಣಕಾಸು ಆಯೋಗದ ಅಧ್ಯಕ್ಷರನ್ನು ನೇಮಕ ಮಾಡ್ತಾರೆ. ಹಾಗೆ ಅಕ್ಟೋಬರ್ 11 2023ರಲ್ಲಿ ಅಕ್ಟೋಬರ್ 11ರಂದು ಡಾಕ್ಟರ್ ಸಿ ನಾರಾಯಣಸ್ವಾಮಿ ಅವರನ್ನ 5ನೇ ಹಣಕಾಸು ಆಯೋಗದ ಅಧ್ಯಕ್ಷರನ್ನಾಗಿ ನೇಮಕ ಮಾಡಿದ್ದಾರೆ. ಹಾಗಾದರೆ ಈ ಹಣಕಾಸು ಆಯೋಗದ ಉದ್ದೇಶ ಏನು, ಯಾವ ಪರ್ಪಸ್ ಹಣಕಾಸು ಆಯೋಗವನ್ನು ಒಂದು ರಚನೆ ಮಾಡ್ತಾರೆ ಅಂತಂದರೆ, ಪ್ರಮುಖವಾಗಿ ನೋಡ್ತಾ ಹೋಗಿ ಇಲ್ಲಿ ಸ್ಥಳೀಯ ಸಂಸ್ಥೆಗಳು ಏನಿರ್ತವಲ್ಲ ಅವುಗಳ ಆರ್ಥಿಕ ಸ್ಥಿತಿಗಳನ್ನು ವಿಶ್ಲೇಷಿಸಿ ರಾಜ್ಯದ ಒಟ್ಟು ಆದಾಯವನ್ನು ಗ್ರಾಮ ಪಂಚಾಯತಿ, ನೆಕ್ಸ್ಟ್ ಸ್ಥಳೀಯ ಸಂಸ್ಥೆಗಳಿಗೆ ಮತ್ತು ರಾಜ್ಯ ಸರ್ಕಾರದ ನಡುವೆ ನ್ಯಾಯಸಮ್ಮತವಾಗಿ ಹಂಚುವ ಸಲಹೆಗಳನ್ನು ನೀಡುವ ಉದ್ದೇಶದಿಂದ ಈ ಒಂದು ಹಣಕಾಸು ಆಯೋಗವನ್ನು ರಚನೆ ಮಾಡ್ತಾರಂತ ಗೊತ್ತಿರಬೇಕು. ಅಲ್ಲಿ ಏನು ಆರ್ಥಿಕ ಸ್ಥಿತಿಗತಿ ಏನೈತಿ ಅದನ್ನು ವಿಶ್ಲೇಷಿಸಿ ರಾಜ್ಯದಿಂದ ಬಂದಿರತಕ್ಕಂಥ ಒಟ್ಟು ಆದಾಯವನ್ನು ಈ ಗ್ರಾಮ ಪಂಚಾಯತಿಗಳಿಗೆ ಅಥವಾ ಸ್ಥಳೀಯ ಸಂಸ್ಥೆಗಳಿಗೆ ನೀಡ್ತಕ್ಕಂಥದ್ದು, ಅದು ಯಾವ ರೀತಿ ನ್ಯಾಯಸಮ್ಮತವಾಗಿ ಹಂಚುವಂಥ ಸಲಹೆಯನ್ನು ನೀಡ್ತಕ್ಕಂಥ ಉದ್ದೇಶವನ್ನು ಯಾವುದು ಹೊಂದಿರ್ತೈತಪ್ಪ ಅಂದ್ರೆ ಒಂದು ಹಣಕಾಸು ಆಯೋಗ ಹೊಂದಿರ್ತೈತಿ. ಅದರ ಸಲುವಾಗಿ ಇದನ್ನು ನಾವು ರಚನೆ ಮಾಡ್ತೀವಿ. ಹಾಗಾದರೆ ಮುಂದಿನ ಪ್ರಶ್ನೆ ಯಾವುದಂತ ಹೇಳಿದರೆ, ಇಲ್ಲಿ ನೋಡಿ, ಸಮರ್ಥನೆ ಮತ್ತು ಕಾರಣವನ್ನು ಕೇಳಿದ್ದಾರೆ. ಇದಕ್ಕೆ ಎರಡಕ್ಕೂ ಮ್ಯಾಚ್ ಆಗ್ತವ ಇಲ್ಲ ಅಂತಂದೇಳಿ ನೋಡ್ತಾ ಹೋಗ್ಬೋದು. ಫಸ್ಟ್ ಏನು ಹೇಳ್ತಿದೆ ಅಂದರೆ, ಸಮರ್ಥನೆ. ಕರ್ನಾಟಕ ಕೈಗಾರಿಕಾ ಪ್ರಾದೇಶಿಕ ಅಭಿವೃದ್ಧಿ ಅಧಿನಿಯಮ 1966ರ ಪ್ರಕರಣ 28ರಂತೆ ರಾಜ್ಯ ಸರ್ಕಾರವು ಅಧಿಸೂಚನೆಯ ಮೇರೆಗೆ ಕೈಗಾರಿಕಾ ಅಭಿವೃದ್ಧಿ ಉದ್ದೇಶಕ್ಕಾಗಿ ಯಾವುದೇ ಭೂಮಿಯನ್ನು ಸ್ವಾಧೀನಪಡಿಸಿ ಕೈಗಾರಿಕಾ ಅಭಿವೃದ್ಧಿ ಪ್ರದೇಶ ಮಂಡಳಿಗೆ ವರ್ಗಾಯಿಸಬಹುದು ಅಂತ ಹೇಳ್ತೈತಿ ಸಮರ್ಥನೆ.
ಏನಂದರೆ ಕೈಗಾರಿಕೆ ಪರ್ಪಸ್ಸು, ಕೈಗಾರಿಕಾ ಅಭಿವೃದ್ಧಿಗೋಸ್ಕರ ಯಾವುದೇ ಭೂಮಿಯನ್ನು ಸ್ವಾಧೀನಪಡಿಸಿಕೊಂಡು ಅದನ್ನ ಕೈಗಾರಿಕಾ ಪ್ರದೇಶ ಅಭಿವೃದ್ಧಿ ಮಂಡಳಿಗೆ ವರ್ಗಾಯಿಸಬಹುದು ಅಂತಂದೇಳಿ ಹೇಳುತ್ತೆ. ಹಂಗಂದ್ರೆ ಕಾರಣ ಏನು ಹೇಳ್ತಾರೋ, ಕಾರಣ ಏನಂತ ನೋಡಿ, ಅಂತಹ ಭೂಮಿಯನ್ನು ರಸ್ತೆ, ಕುಡಿಯುವ ನೀರು, ನೆಕ್ಸ್ಟು ಒಳಚರಂಡಿ, ಮೂಲಭೂತ ಸೌಕರ್ಯಗಳ ಅಭಿವೃದ್ಧಿಪಡಿಸಿದ ನಂತರ ಅಂತಹ ಪ್ರದೇಶವು ಕೈಗಾರಿಕಾ ಪ್ರದೇಶವು ಆಗುತ್ತದೆ. ಈ ಹೇಳಿಕೆಗೆ ಈ ಕಾರಣ ಸರಿಯಾಗಿದೆ ಇಲ್ಲೋ ಅಂತ ಕೇಳಿದ್ದಾರೆ. ಫಸ್ಟ್ನೇದೇನೋ ಹೇಳಿಕೆ ನೋಡಿ ಸರಿಯಾಗಿದೆ, ಹೇಳಿಕೆ ಸರಿಯಾಗಿದೆ ಆದರೆ ಕಾರಣ ಸರಿಯಾಗಿಲ್ಲ ಅಂತ ಕೇಳಿದ್ದಾರೆ. ನೋಡ್ತಾ ಬನ್ನಿ. ನೆಕ್ಸ್ಟು ಹೇಳಿಕೆ ಹಾಗೂ ಕಾರಣ ಎರಡೂ ಸರಿಯಾಗಿದೆ, ಎರಡೂ ತಪ್ಪಾಗಿದೆ. ನೆಕ್ಸ್ಟು ಹೇಳಿಕೆ ತಪ್ಪಾಗಿದೆ, ಕಾರಣ ಸರಿಯಾಗಿದೆ ಅಂತ ಕೇಳಿದ್ದಾರೆ. ಇದರಲ್ಲಿ ಸರಿಯಾದ ಉತ್ತರ ಯಾವುದಂದರೆ 2, ಅಂದರೆ ಹೇಳಿಕೆ ಮತ್ತು ಕಾರಣಗಳು ಎರಡೂ ಸರಿಯಾಗಿದೆ. ಹೌದು, ಯಾವುದೇ ಒಂದು ಪ್ರದೇಶದಲ್ಲಿ ಕೈಗಾರಿಕೆಗೆ ಸಂಬಂಧಪಟ್ಟಂಗೆ ನಾವು ಅದನ್ನು ಒಳ್ಳೆಯ ಉದ್ದೇಶಕ್ಕೆ ಬಳಸ್ಬೇಕಂದ್ರೆ ನಮಗೆ ಆ ಪ್ರದೇಶವನ್ನು ಅಕ್ವೈರ್ ಮಾಡಿದರೂ ಕೂಡ, ಸ್ವಾಧೀನಪಡಿಸ್ಕೊಂಡ್ರೂ ಕೂಡ ಅದನ್ನು ನಮಗೆ ಮೂಲಭೂತವಾಗಿ ರಸ್ತೆಗಳಿಗೆ, ಕುಡಿಯುವ ನೀರಿಗೆ, ಒಳಚರಂಡಿ ವ್ಯವಸ್ಥೆಗೆ ಬಳಸ್ತಿದ್ದಾರಪ್ಪ ಅಂದರೆ ಅದು ಒಂದು ಕೈಗಾರಿಕಾ ಅಭಿವೃದ್ಧಿನೂ ಹೌದು, ಅದು ಒಳ್ಳೆ ಪರ್ಪಸ್ ಅಲ್ಲ. ಹಾಗಾಗಿ ಈ ಕಾರಣ ಮತ್ತು ಹೇಳಿಕೆಗಳೆರಡೂ ಸರಿಯಾಗಿರ್ತವೆ. ಅದನ್ನೇ ನೋಡಿ ಇಲ್ಲಿ ಹೇಳ್ತಾ ಬರ್ತಾರೆ, ಎರಡೂ ಹೇಳಿಕೆಗಳು ಕರ್ನಾಟಕ ಕೈಗಾರಿಕಾ ಅಭಿವೃದ್ಧಿ ಮಂಡಳಿ KIADB ಉದ್ದೇಶ ಮತ್ತು ಕಾರ್ಯಕ್ಕೆ ಹೊಂದಿಕೆ ಆಗ್ತವೆ. ಆ ಕಾರಣಕ್ಕೆ ಇವು ಸರಿಯಾಗಿರ್ತವೆ ಅಂತೇಳಿ ಎರಡೂ ಕೂಡ ಸರಿಯಾಗಿದೆ ಅಂತ ಹೇಳ್ಬೋದು. ಮುಂದಿನ ಪ್ರಶ್ನೆ ನೆಕ್ಸ್ಟ್ ಇಲ್ಲಿ, ಅಕಾರ್ಡಿಂಗ್ ಟು 2011 ಸೆನ್ಸಸ್ ಪರ್ಸೆಂಟೇಜ್ ಆಫ್ ಪಾಪ್ಯುಲೇಷನ್ಸ್ ಬಿಲೋ ಪಾವರ್ಟಿ ಲೈನ್ ಇನ್ ಕರ್ನಾಟಕ ಅಂತ ಕೇಳಿದ್ದಾರೆ. ಓಕೆನಾ. ಇಲ್ಲಿ ಕನ್ನಡದಲ್ಲಿ ಪ್ರಶ್ನೆ ನೋಡಿ, 2011 ಜನಗಣತಿ ಪ್ರಕಾರ ಕರ್ನಾಟಕದಲ್ಲಿ ಬಡತನ ರೇಖೆಗಿಂತ ಕೆಳಗಿರುವ ಜನಸಂಖ್ಯೆಯ ಶೇಕಡಾವಾರು ಅಂತಂದೇಳಿ ಕೇಳಿದ್ದಾರೆ. ಹಾಗಾದರೆ ಏನಾಗಿದೆ? ಅಖಿಲ ಭಾರತ ಸರಾಸರಿಗೆ ಸಮನಾಗಿದೆ, ಅಖಿಲ ಭಾರತದ ಸರಾಸರಿಗಿಂತ ಕೆಳಗಿದೆ, ಅಖಿಲ ಭಾರತ ಸರಾಸರಿಗಿಂತ ಮೇಲಿದೆ ಅಂತಕ್ಕಂಥದ್ದು ಈ ಪ್ರಶ್ನೆಯಲ್ಲಿದೆ. ಹಾಗಾದರೆ ಇದಕ್ಕೆ ಸರಿಯಾದ ಉತ್ತರ ಯಾವುದಂದರೆ ಅಖಿಲ ಭಾರತದ ಸರಾಸರಿಗಿಂತ ಕೆಳಗಿದೆ. ಹಂಗಂದರೆ ನೋಡ್ತಾ ಹೋಗ್ಬೋದು. ಅಂದರೆ ರಾಷ್ಟ್ರೀಯ ಒಂದು ಬಡತನ ಮತ್ತು ರಾಜ್ಯ ಬಡತನಕ್ಕೆ ಕಂಪೇರ್ ಮಾಡಿದ್ನಂದರೆ ನಮ್ಮದು ರಾಜ್ಯ ಬಡತನ ಏನಿದೆ ಅಲ್ಲ ಕಡಿಮೆ ಇದೆ. ಅದು ಎಷ್ಟು ಪರ್ಸೆಂಟೇಜ್ ಅಂದರೆ ಕೇವಲ 1% ಮಾತ್ರ ಕಡಿಮೆ ಇದೆ. ಹಾಗಾದರೆ ಅದನ್ನು ಇಲ್ಲಿ ನೋಡ್ತಾ ಹೋಗಿ. ನೋಡಿ, 2011 ಜನಗಣತಿಯ ಒಂದು ಪ್ರಕಾರ ನೋಡಿ ಇಲ್ಲಿ ಯೋಜನಾ ಆಯೋಗ ಐತಲ್ಲ, ಮಾಹಿತಿ ಪ್ರಕಾರ ಕರ್ನಾಟಕದಲ್ಲಿ ಬಡತನ ರೇಖೆಗಿಂತ ಕೆಳಗಿರುವ ಜನರು ಶೇಕಡಾವಾರು ಪ್ರಮಾಣವು ರಾಷ್ಟ್ರೀಯ ಸರಾಸರಿಗಿಂತ ಏನೈತಿ ಕಡಿಮೆ ಇದೆ ಅಂತಂದೇಳಿ ಹೇಳ್ತಾನೆ. ಅದನ್ನು ಡಾಟಾ ನಾವು ಅಬ್ಸರ್ವ್ ಮಾಡೋದಾದರೆ ಇಲ್ಲಿ ನೋಡಿ, ಡಾಟಾನ ಅಬ್ಸರ್ವ್ ಮಾಡೋದಾದರೆ ನೋಡಿ 21% ಇದೆ. ಓಕೆನಾ. 21.9% ಏನಿದೆ ಅಂದರೆ ರಾಷ್ಟ್ರದ್ದು ಅಂದರೆ ಸರಾಸರಿ. ಕರ್ನಾಟಕದ ಎಷ್ಟಿದೆ ನೋಡಿ, 20.9 ಅಂದರೆ 1% ನಮ್ಮದೇನಿದೆ ಅಂದರೆ ಬಡತನದಲ್ಲಿ ಕರ್ನಾಟಕದಲ್ಲಿ ಬಡತನ ರೇಖೆ ಏನು ಕಡಿಮೆ ಇದೆ. ಹಾಗಾಗಿ ರಾಷ್ಟ್ರಕ್ಕೆ ಹೋಲಿಸಿದರೆ ಕರ್ನಾಟಕದ್ದು ಕಡಿಮೆ ಇದೆ. ಹಾಗಾಗಿ ಅಲ್ಲಿ ಪ್ರಶ್ನೆಯಲ್ಲಿ ನೋಡಿದಾಗೆ ಅಖಿಲ ಭಾರತದ ಸರಾಸರಿಗಿಂತ ನಾವು ಏನಿದ್ದೀವಿ ಅಂದರೆ ಕೆಳಗಿದ್ದೀವಿ. ಓಕೆನಾ. ಹಾಗಾದರೆ ಮುಂದಿನ ಪ್ರಶ್ನೆಯನ್ನು ನೋಡೋಣ. ಈ ಪ್ರಶ್ನೆಯಲ್ಲಿ ಏನು ಕೇಳಿದ್ದಾರೆ ಅಂದರೆ ಸ್ಟಾರ್ಟಪ್ ನವೋದ್ಯಮ ನೀತಿ 2015-20 ಕ್ವಶನ್ ಕೇಳ್ಬೋದು ನಿಮಗೆ. ಕರ್ನಾಟಕದ ಸ್ಟಾರ್ಟಪ್ ನವೋದ್ಯಮ ನೀತಿ ಎಷ್ಟು ವರ್ಷದಿಂದ ಎಷ್ಟು ವರ್ಷಕ್ಕೆ ಅಂತ ಕೇಳ್ಬೋದು ಕ್ವಶನ್ನು. 2015-20 ಅಂತಂದು ಹೇಳ್ಬೇಕು ನೀವು. 20 ಅಂತ ಗೊತ್ತಿರಬೇಕು. ಹಾಗಾದರೆ 2020 ವೇಳೆಗೆ ಡ್ಯಾಶ್ನಷ್ಟು ಟೆಕ್ ಸ್ಟಾರ್ಟಪ್ ಬೆಳವಣಿಗೆಯನ್ನು ಉತ್ತೇಜಿಸುವ ಉದ್ದೇಶವನ್ನು ಆರಂಭಿಸಲಾಗಿದೆ ಅಂತ ಕೇಳಿದ್ದಾರೆ. 5,000, 10,000, 15,000, 20,000 ಅಂತ ಕೇಳಿದ್ದಾರೆ. ಇದರಲ್ಲಿ ಸರಿಯಾದ ಉತ್ತರ 20,000 ಸ್ಟಾರ್ಟಪ್ಗಳನ್ನು ಬೆಳವಣಿಗೆಯನ್ನು ಉತ್ತೇಜಿಸುವ ಉದ್ದೇಶವನ್ನು ಕರ್ನಾಟಕ ಸ್ಟಾರ್ಟಪ್ ಹೊಂದೈತಿ ಅಂತ ಗೊತ್ತಿರು, ಅದು ಸರಿಯಾದ ಉತ್ತರ ಆಗಿರ್ತೈತಿ. ಹಾಗಾದರೆ ಇದರ ಬಗ್ಗೆ ನೋಡೋಣ. ನೆಕ್ಸ್ಟು ನೋಡಿ, 2015-20 ಒಂದು ಕೈಗಾರಿಕಾ ನೀತಿಯ ಪ್ರಕಾರ
ನೋಡು 6,000 ಸ್ಟಾರ್ಟಪ್ಗಳು ಸೇರಿದಂತೆ 20,000 ತಂತ್ರಜ್ಞಾನ ಆಧಾರಿತ ಸ್ಟಾರ್ಟಪ್ಗಳ ಬೆಳವಣಿಗೆ ಉತ್ತೇಜಿಸುವ ಗುರಿಯನ್ನು ಹೊಂದಿದೆ. ಗೊತ್ತಾಯ್ತಾ? ಇಲ್ಲಿ ತಿಳಿಸ್ತಾರೆ 6,000. ಮತ್ತೆ ನೆಕ್ಸ್ಟ್ ಎಕ್ಸಾಂಪಲ್ ಕೇಳ್ಬೋದು, ಎಷ್ಟು ಸಾವಿರ ಉತ್ಪನ್ನಗಳನ್ನು ಉತ್ಪಾದನೆಗೆ ಗುರಿ ಹಾಕೊಂಡಿದೆ ಅಂತ ಕೇಳಿದೆ ಅಂದರೆ 6,000. ಬೆಳವಣಿಗೆ ಸ್ಟಾರ್ಟಪ್ಗಳ ಬೆಳವಣಿಗೆ ಉತ್ತೇಜನ ಎಷ್ಟು ಅಂತ ಕೇಳಿದ್ದಾರೆ ಆಲ್ರೆಡಿ ಈ ಕ್ವಶನಲ್ಲಿ 20,000 ಅಂತ ಗೊತ್ತಿರು. ಹಾಗಾದರೆ ಈ ಮಹತ್ವಾಕಾಂಕ್ಷೆ ಗುರಿಯನ್ನು ಕರ್ನಾಟಕವನ್ನು ವಿಶೇಷವಾಗಿ ಯಾವ ಒಂದು ರಾಜ್ಯವನ್ನು ಪ್ರಧಾನವಾಗಿ ತಗೊಂಡಿದ್ದಾರಪ್ಪ ಅಂದರೆ ಬೆಂಗಳೂರನ್ನು ತಗೊಂಡಿದ್ದಾರೆ. ಹಾಗೆಯೇ ವಿಶಾಲ ಬೆಂಗಳೂರು ತಗೊಂಡಿದ್ದಾರೆ. ನೆಕ್ಸ್ಟ್ ಎಷ್ಟು ಅಮೌಂಟ್ನ ಇದ್ರ ಮೇಲೆ ಖರ್ಚು ಮಾಡಿದ್ದಾರೆ ಅಂದರೆ 6 ಲಕ್ಷವನ್ನು ನೇರವಾಗಿ ಮತ್ತು 12 ಲಕ್ಷವನ್ನು ಪರೋಕ್ಷವಾಗಿ. ಯಾವ ಪರ್ಪಸ್ಸು? ಉದ್ಯೋಗವನ್ನು ಸೃಷ್ಟಿಗೊಳಿಸಲು ಗುರಿಯನ್ನು ಹೊಂದಿದೆ. ಮತ್ತು ಸರ್ಕಾರದ ಮಧ್ಯಸ್ಥಿಕೆ ಹಾಗೂ ಸರ್ಕಾರದ ಮಧ್ಯಸ್ಥಿಕೆಯಲ್ಲಿ ಸ್ಟಾರ್ಟಪ್ಗಳಿಗೆ ಎಷ್ಟು ಕೋಟಿ ಹಣವನ್ನು ಸಂಗ್ರಹ ಮಾಡಲಾಗಿದೆ ಅಂತ ಕ್ವಶನ್ ಕೇಳ್ಬೋದು. ನೆಕ್ಸ್ಟು ಈಗ ಇಲ್ಲಿ ಬೆಳವಣಿಗೆಯನ್ನು ಉತ್ತೇಜಿಸುವ ಗುರಿಯನ್ನು ಎಷ್ಟು ಹೊಂದಿದ್ದಾರೆ ಅಂದರೆ 20,000 ಅಂತ ಕೇಳಿದ್ದಾರೆ. ಮುಂದಿನ ದಿನಮಾನಗಳಲ್ಲಿ ನೇರವಾಗಿ ಎಷ್ಟು, ಪರೋಕ್ಷವಾಗಿ ಎಷ್ಟು ಅಂತ ಕೇಳ್ಬೋದು. ಇಲ್ಲಿ ನೀವು ನೋಡ್ತಾ ಹೋಗಿದ್ರಿ 6 ಲಕ್ಷವನ್ನು ನೇರವಾಗಿ ಕೊಟ್ಟರೆ ಉದ್ಯೋಗ ಸೃಷ್ಟಿಗೆ 12 ಲಕ್ಷವನ್ನು ಪರೋಕ್ಷವಾಗಿ ನೀಡ್ತೀವಿ ಅಂತಾರೆ. ಹಾಗಾದರೆ ಸರ್ಕಾರದ ಮಧ್ಯಸ್ಥಿಕೆಯಲ್ಲಿ ಎಷ್ಟು ಕೋಟಿ ಹಣವನ್ನು ಸಂಗ್ರಹಣೆ ಮಾಡಿದ್ದಾರೆ ಅಂತಂದು ಕೇಳಿದೆ ಅಂದರೆ 2,000 ಕೋಟಿ ಅಂತಕ್ಕಂಥದ್ದು ನಿಮಗೆ ಗೊತ್ತಿರಬೇಕು. ನೆಕ್ಸ್ಟು ಮುಂದಿನ ಪ್ರಶ್ನೆ ಏನು ಕೇಳ್ತಾರೆ ನೋಡಿ, ಕರ್ನಾಟಕ ಅಭಿವೃದ್ಧಿ ಮಾಹಿತಿ ತಂತ್ರಜ್ಞಾನ ಕೈಗಾರಿಕೆಯ ಪಾತ್ರವು ಡ್ಯಾಶ್ ಆಗಿದೆ. ಕರ್ನಾಟಕದಾಗ ಮಾಹಿತಿ ತಂತ್ರಜ್ಞಾನದಲ್ಲಿ ಕೈಗಾರಿಕೆಯ ಪಾತ್ರ ಯಾವ ಥರ ಇದೆ ಅಂತೇಳಿ ಕೇಳಿದ್ದಾರೆ. ಫಸ್ಟ್ ಒಂದು ಆಪ್ಷನ್ ಏನಿದೆ ನೋಡಿ, ಉದ್ಯೋಗಗಳ ಸೃಷ್ಟಿ. ಫಸ್ಟ್ ಒಂದು ಆಪ್ಷನ್ ಏನಿದೆ ಅಂದರೆ ಅಪಾರ ಉದ್ಯೋಗಾವಕಾಶ. ನೆಕ್ಸ್ಟು ಅಮೂಲ್ಯ ವಿದೇಶಿ ವಿನಿಮಯ. ನೆಕ್ಸ್ಟು ಆರ್ಥಿಕ ಆಧುನೀಕರಣ. ನೆಕ್ಸ್ಟು ಹೂಡಿಕೆಯ ವೃದ್ಧಿ, ವರಮಾನ ಗಳಿಕೆ, ಆಡಳಿತ ಸುಧಾರಣೆ, ಇತರೆ ಕೈಗಾರಿಕೆಗಳ ಸೇವೆ, ರಾಜ್ಯಕ್ಕೆ ಹೆಸರು, ಪ್ರಸಿದ್ಧಿ ಮತ್ತು ಕೀರ್ತಿ ಸಿಗುತ್ತದೆ ಅಂತೇಳಿ ಹೇಳಿದ್ದಾರೆ. ಹಾಗಾದರೆ ಈ ಕೆಳಗಿನ ಆಯ್ಕೆಗಳಿಂದ ಸರಿಯಾದ ಉತ್ತರವನ್ನು ಆರಿಸಿ ಅಂತೇಳಿ ಕೇಳಿದ್ದಾರೆ. ಮೇಲಿನ ಎಲ್ಲವೂ ಸರಿ, ABCD ಮಾತ್ರ, EFGH ಮಾತ್ರ, ಮೇಲಿನ ಯಾವುದೂ ಅಲ್ಲ ಅಂತ ಕೇಳಿದ್ದಾರೆ. ಇದಕ್ಕೆ ಸರಿಯಾದ ಉತ್ತರ ಯಾವುದು ಅಂತಂದು ಹೇಳಿದರೆ ನಾವು ಮೇಲಿನ ಎಲ್ಲವೂ ಸರಿಯಾಗಿರುತ್ತದೆ. ನಮ್ಮದೊಂದು ಕರ್ನಾಟಕ ಕೈಗಾರಿಕಾ ಅಭಿವೃದ್ಧಿ ಮಾಹಿತಿ ತಂತ್ರಜ್ಞಾನದಲ್ಲಿ ಏನು ಬರುತ್ತಲ್ಲ, ಇಲ್ಲಿ ಈ ಒಂದು ಹೆಚ್ಚುವರಿಗಿನ ಅಂಶಗಳು ಏನಿದಾವಲ್ಲ ಇವೆಲ್ಲವೂ ಕೂಡ ಸರಿಯಾಗಿ ಇರ್ತವೆ. ಹಾಗಾದರೆ ಇಲ್ಲಿ ನೋಡ್ತಾ ಹೋಗಿ, ಇವೆ ಅಪಾರ ಉದ್ಯೋಗಗಳನ್ನು ಸೃಷ್ಟಿ ಮಾಡುತ್ತೆ. ಅಂದರೆ ಬೆಂಗಳೂರನ್ನು ಸೇರಿದಂತೆ ವಿವಿಧ ನಗರಗಳಲ್ಲಿ ಅಪಾರ ಉದ್ಯೋಗಗಳನ್ನು ಸೃಷ್ಟಿ ಮಾಡತಕ್ಕಂಥದ್ದು ಕೈಗಾರಿಕಾ ಅಭಿವೃದ್ಧಿ. ನೆಕ್ಸ್ಟು ಅಮೂಲ್ಯ ವಿದೇಶಿ ವಿನಿಮಯವನ್ನು ಗಳಿಸ್ತಕ್ಕಂಥದ್ದು. ನೆಕ್ಸ್ಟ್ IT ಎಕ್ಸ್ಪೋರ್ಟ್ಗಳಿಂದ ರಾಜ್ಯದ ವಿದೇಶಿ ವಿನಿಮಯ ಮೌಲ್ಯವನ್ನು ಹೆಚ್ಚಿಗೆ ಮಾಡತಕ್ಕಂಥದ್ದು ವಿದೇಶಿ ವಿನಿಮಯದಿಂದ. ನೆಕ್ಸ್ಟು ಆರ್ಥಿಕತೆ ಆಧುನೀಕರಣ, ಡಿಜಿಟಲ್ ಆರ್ಥಿಕತೆ ಮತ್ತು ಸ್ಟಾರ್ಟಪ್ ಆರ್ಥಿಕತೆಯನ್ನು ಬೆಳವಣಿಗೆಗೆ ಕಾರಣ ಆಗುತ್ತೆ. ನೆಕ್ಸ್ಟು ಹೂಡಿಕೆಯನ್ನು ವೃದ್ಧಿ ಮಾಡ್ತಕ್ಕಂಥದ್ದು. ಹೂಡಿಕೆಯನ್ನು ವೃದ್ಧಿ ಎಲ್ಲೆಲ್ಲಿ ಅಂದರೆ ದೇಶೀಯ ಮತ್ತು ವಿದೇಶಿಯ ಹೂಡಿಕೆಗಳನ್ನು ಹೆಚ್ಚಿಸ್ತಕ್ಕಂಥದ್ದು. ವರಮಾನ ಗಳಿಕೆಯನ್ನು ಹೆಚ್ಚಿಸ್ತಕ್ಕಂಥದ್ದು. ನೆಕ್ಸ್ಟು ಸರ್ಕಾರಕ್ಕೂ ಹಾಗೂ ಜನತೆಗೂ ಆದಾಯದ ಮೂಲವಾಗಿದೆ ಇದು. ನೆಕ್ಸ್ಟು ಆಡಳಿತದಲ್ಲಿ ಸುಧಾರಣೆ, ಇತರೆ ಕೈಗಾರಿಕಾ ಸೇವೆಗಳಿಗೆ ಬ್ಯಾಂಕಿಂಗ್, ಆರೋಗ್ಯ, ಶಿಕ್ಷಣ ಮುಂತಾದ ಕ್ಷೇತ್ರಗಳಲ್ಲಿ ಸಹಾಯವನ್ನು ಮಾಡುತ್ತಾ. ನೆಕ್ಸ್ಟ್ ರಾಜ್ಯಕ್ಕೆ ಇದರಿಂದ ಏನಾಗುತ್ತೆ, ಹೆಸರು, ಪ್ರಸಿದ್ಧಿ, ಕೀರ್ತಿ ದೊರೆತೈತಿ. ಇದಿಷ್ಟು ಕೈಗಾರಿಕಾ ಅಭಿವೃದ್ಧಿ ಕರ್ನಾಟಕದಲ್ಲಿ ಯಾವ ರೀತಿ ಬೆಳವಣಿಗೆ ಅಂತಕ್ಕಂಥ ಅಂಶಗಳನ್ನು ಒಳಗೊಂಡಿರುತ್ತದೆ. ನೆಕ್ಸ್ಟ್ ಕ್ವಶನ್, ಮೊದಲ ರಾಷ್ಟ್ರೀಯ ಕೃಷಿ ಆಯೋಗ ಯಾವಾಗ ರಚಿಸಲಾಯಿತು ಅಂತ ಕೇಳಿದ್ದಾರೆ. ಹಾಗಾದರೆ ಮೊದಲ ರಾಷ್ಟ್ರೀಯ ಕೃಷಿ ಆಯೋಗ ಯಾವಾಗ ರಚಿಸಲಾಗಿತ್ತು ಅಂತ ಕ್ವಶನ್ ಕೇಳಿದರೆ, ಫಸ್ಟ್ ನೋಡಿ ಆಗಸ್ಟ್ 29, 1970. ನೆಕ್ಸ್ಟ್ ಆಪ್ಷನ್ 30 ಸೆಪ್ಟೆಂಬರ್ 1979. ನೆಕ್ಸ್ಟು 14 ಜುಲೈ 1969, 6ನೇ ಏಪ್ರಿಲ್ 1989. ಈ ರೀತಿ ಕ್ವಶನ್ ಕೇಳಿದ್ದಾರೆ. ಇದರಲ್ಲಿ ಸರಿಯಾದ ಉತ್ತರ ಯಾವುದಂದರೆ 30ನೇ ಸೆಪ್ಟೆಂಬರ್ 1970. ನೋಡಿ ಇಲ್ಲಿ 1970 ಇಲ್ಲಿ ಆಗಿದೆ. ಇಲ್ಲಿ ಕ್ವಶನ್ ಇದು ಎರಡು ಆಪ್ಷನಲ್ಲಿ ಕೂಡ 1970 ಅಂತಕ್ಕಂಥದ್ದು ಇದೆ. ನೀವು ಇಲ್ಲಿ ಸೂಕ್ಷ್ಮವಾಗಿ ಅಬ್ಸರ್ವ್ ಮಾಡ್ಬೇಕಂದ್ರೆ
ಇಯರ್ ಗೊತ್ತಿದ್ರೆ ಅಷ್ಟೇ ಸಾಲದು. ಇಂದಿನ ಈಗ ಒಂದು ಕಾಂಪಿಟೇಷನ್ ಹೆಂಗಿದೆ ಅಂದರೆ ಇಯರ್ ಅಷ್ಟೇ ಗೊತ್ತು, ಡೇಟ್ ಕೂಡ ಗೊತ್ತಿರಬೇಕು ಅಂತಂದೇಳಿ ಈ ಪ್ರಶ್ನೆ ಮೂಲಕ ನಮಗೆ ತಿಳಿತೈತಿ. ನೆಕ್ಸ್ಟ್ ಅದಾದಮೇಲೆ ಇದರ ಬಗ್ಗೆ ನೋಡೋದಾದರೆ ಈ ಒಂದು ಆಯೋಗವನ್ನು ಯಾವುದಂದರೆ ರಾಷ್ಟ್ರೀಯ ಕೃಷಿ ಆಯೋಗವನ್ನು ಯಾರ ಒಂದು ಅಧ್ಯಕ್ಷತೆಯಲ್ಲಿ ನಾವು ರಚನೆ ಮಾಡಿದ್ವಿ ಅಂತಂದು ಹೇಳಿದರೆ MS ಸ್ವಾಮಿನಾಥನ್ ಅವರನ್ನು ಅಧ್ಯಕ್ಷತೆಯಲ್ಲಿ ಇದನ್ನು ರಚನೆ ಮಾಡಿದ್ವಿ. ಇದರ ಉದ್ದೇಶ ಏನಂದರೆ ಕೃಷಿಯ ಸ್ಥಿತಿಗತಿಗಳನ್ನು ಭಾರತದಲ್ಲಿ ಕೃಷಿಯ ಸ್ಥಿತಿಗತಿಯ ವಿಶ್ಲೇಷಣೆ ನಡೆಸಿ ಅಭಿವೃದ್ಧಿಗೆ ಸೂಕ್ತವಾದ ಶಿಫಾರಸುಗಳನ್ನು ನೀಡ್ತಕ್ಕಂಥದ್ದು. ಇದರ ಉದ್ದೇಶ ಭಾರತದ ಕೃಷಿ ಯಾವ ಸ್ಥಿತಿಯಲ್ಲಿದೆ ಅದನ್ನು ವಿಶ್ಲೇಷಣೆ ನಡೆಸಿ ಅದನ್ನು ಅಭಿವೃದ್ಧಿ ಮಾಡ್ತಕ್ಕಂಥ ಶಿಫಾರಸು ಮಾಡ್ತಕ್ಕಂಥ ಕೆಲಸ ಈ ಒಂದು ಸಂಸ್ಥೆ ಮಾಡುತ್ತೆ. ಹಾಗಂದರೆ MS ಸ್ವಾಮಿನಾಥನ್ ಅವರ ಅಧ್ಯಕ್ಷತೆಯಲ್ಲಿ ನಡೀತು. ನಿಮಗೆ ಕಮೆಂಟಲ್ಲಿ ತಿಳಿಸ್ತಾ ಬನ್ನಿ ಯಾರನ್ನು ಭಾರತದ ಹಸಿರು ಕ್ರಾಂತಿಯ ಪಿತಾಮಹ ಅಂತಂದೇಳಿ ಕರೀತಾರೆ. ಅದರಲ್ಲಿ ಯಾವ 2 ಬೆಳೆಗಳು ಪ್ರಮುಖವಾಗಿ ಹಸಿರು ಕ್ರಾಂತಿಯಲ್ಲಿ ಪ್ರಮುಖ ಪಾತ್ರವನ್ನು ವಹಿಸಿದ್ವು ಅಂತ ಹೇಳಿ. ಹಾಗಾದರೆ ವಿಶ್ವದ ಒಂದು ಹಸಿರು ಕ್ರಾಂತಿ ಗ್ರೀನ್ ರೆವಲ್ಯೂಷನ್ ಅಂತಕ್ಕಂಥದ್ದನ್ನ ಒಂದು ಪಿತಾಮಹ ಅಂತಂದೇಳಿ ಯಾರನ್ನ ಕರೀತಾರೆ ಅಂದರೆ ನಾರ್ಮನ್ ಬೋರ್ಲಾಗ್ ಅವ್ರನ್ನ ಕರೀತಾರೆ. ಇತ್ತೀಚಿನ ಒಂದು 2024ರಲ್ಲಿ ಇವರು ಮರಣವನ್ನು ಹೊಂದ್ತಾರೆ. MS ಸ್ವಾಮಿನಾಥನ್ 23-24ರಲ್ಲಿ ಮರಣವನ್ನು ಹೊಂದ್ತಾರೆ ಇವರು. ಆ ಟೈಮಲ್ಲಿ ಇವರಿಗೆ ಇತ್ತೀಚೆಗೆ ಯಾವ ಒಂದು ಭಾರತದ ಅತ್ಯುನ್ನತ ಪ್ರಶಸ್ತಿನೇ ಆದಂಥ ಭಾರತ ರತ್ನ ಪ್ರಶಸ್ತಿ ಇವರಿಗೆ ದೊರೆತಿದೆ ಅಂತಕ್ಕಂಥದ್ದು ನಿಮಗೆ ಗೊತ್ತಿರಬೇಕು. ಇವ್ರನ್ನ ಹಸಿರು ಕ್ರಾಂತಿಯ ಪಿತಾಮಹ ಅಂತಂದೇಳಿ ಕೂಡ, ಭಾರತದ ಹಸಿರು ಕ್ರಾಂತಿಯ ಪಿತಾಮಹ ಅಂತ ಏನು ಪ್ರಶ್ನೆ ಕೇಳಿತಲ್ಲ ಅದರ ಪಿತಾಮಹ ಅಂತ ಕೂಡ MS ಸ್ವಾಮಿನಾಥನ್ ಅವ್ರನ್ನ ಕರೀತಾರೆ. ಹೀಗೆ ಪ್ರಸ್ತುತವಾಗಿ ಒಂದು 5 ವ್ಯಕ್ತಿಗಳಿಗೆ ಈ ಒಂದು ಭಾರತ ರತ್ನ ಪ್ರಶಸ್ತಿಯನ್ನು ನೀಡಲಾಗಿತ್ತು. ಅದರಲ್ಲಿ MS ಸ್ವಾಮಿನಾಥನ್ ಅವರು ಕೂಡ ಒಬ್ಬರಾಗಿರ್ತಾರೆ. ಈ ಒಂದು ಎಲ್ಲರಿಗೂ ಧನ್ಯವಾದ. ಮುಂದಿನ ತರಗತಿಯಲ್ಲಿ ಇನ್ನೂ ಹೆಚ್ಚಿನ ಒಂದು ಅರ್ಥಶಾಸ್ತ್ರದ ಒಂದು ಪ್ರಶ್ನೆಗಳನ್ನು ನಾವು ವಿಶ್ಲೇಷಣೆಯನ್ನು ಮಾಡೋಣ ಅಂತ ಹೇಳ್ತಾ ಈ ಒಂದು ತರಗತಿಯನ್ನು ಮುಗಿಸ್ತಾ ಇದ್ದೀನಿ. ಎಲ್ಲರಿಗೂ ಧನ್ಯವಾದ.